ಈ ಒಂದು ಘಾಟಿ ಜಾತ್ರೆನಲ್ಲಿ ದಫೇದಾರ್ ಮುನಿಶಾಮಪ್ಪನವರ ಕುಟುಂಬದವರು ಕೂಡ ಎತ್ತುಗಳನ್ನು ತಗೊಂಡು ಬಂದಿದ್ದಾರೆ. 2 ಜೊತೆ ಎತ್ತುಗಳನ್ನು ಕಟ್ಟಿದ್ದಾರೆ. ಬನ್ನಿ ಈಗ ಅವರ ಒಂದು ಚಪ್ಪರದಲ್ಲಿದ್ದೀವಿ, ಅವರನ್ನು ಮಾತಾಡ್ಸೋಣ ಅಂತ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಕೇಳ್ತಾ ಹೋಗೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಬಾಬು ಅಂತ. ಬಾಬು ಅಂತ ಸರ್, ಪ್ರತಿ ವರ್ಷ ನೀವು ಘಾಟಿ ಜಾತ್ರೆಗೆ ಎತ್ತುಗಳನ್ನ ಕಟ್ಟದ? ಪ್ರತಿ ವರ್ಷ ಕಟ್ತೀವಿ ನಾವು ಘಾಟಿ ಜಾತ್ರೆ. ಘಾಟಿ ಜಾತ್ರೆ ಬಿಟ್ಟು ಬೇರೆ ಯಾವ ಜಾತ್ರೆಗೆ? ಬೇರೆ ಯಾವ ಜಾತ್ರೆ ಮಾಡಲ್ಲ, ಮನೆ ಹತ್ರ ಬಂದ್ರೆ ಕೊಡ್ತೀವಿ. ಘಾಟಿ ಜಾತ್ರೆ ಒಂದೇ ನಾವು. ಎಷ್ಟು ವರ್ಷದಿಂದ ಎತ್ತುಗಳನ್ನ ಸಾಕ್ತಾ ಇದ್ದೀರಾ? ನಾವು ನಮ್ಮ ತಾತ ಅವ್ರ ಕಾಲದಿಂದ ಕಟ್ತಾ ಇದ್ರು. ಅವರು ನಮ್ಮ ತಾತ ಅವ್ರನ್ನ ಆದ್ಮೇಲೆ ನಮ್ಮ ತಂದೆ ಅವ್ರು ಕಟ್ತಾ ಇದ್ರು. ಈಗ ನಾವು ಕಟ್ತಾ ಇದ್ವಿ. ಓಕೆ. ಇದನ್ನೇ ಉಳಿಸ್ಕೊಂಡು ಹೋಗ್ತಾ ಇದ್ದೀರಾ? ಹಳ್ಳಿಕರನ್ನ ಉಳಿಸ್ಕೊಂಡು ಹೋಗ್ತಾ ಇದೀವಿ ನಾವು. ಓಕೆ. ಪ್ರತಿದಿನ ನಿಮ್ಮ ಮನೇಲಿ ಹಳ್ಳಿಕರ ಎತ್ತುಗಳು ಇರುತ್ತವಾ? 365 ದಿನ ನಮ್ಮ ಮನೇಲಿ ಒಂದ್ ಜೊತೆ ಓರಿ ಇದ್ದೇ ಇರ್ತೀವಿ. ಓಕೆ. ಎಷ್ಟೆಲ್ಲ ಆಗಿದೆ ಸರ್ ಈಗ? ಇದು 4 ಕಲ್ಲು, ಇದು 6 ಕಲ್ಲು. ಓಕೆ, ಆಯ್ತಾ? ಇಲ್ಲ. ಓಕೆ, ಇದಕ್ಕೆ ಎಷ್ಟಾಗಿದೆ? ಅದು 4 ಕಲ್ಲು. ಅದು ಇನ್ನ ಅಲ್ಲಿಲ್ದಿದ್ ಕರ. ಓಕೆ, ಇನ್ನೂ ಅಲ್ಲಿ ಬಂದಿಲ್ಲ. ಓಕೆ. ಈಗ ಜಾತ್ರೆಗೆ ಬಂದ್ರೆ ಎತ್ತುಗಳನ್ನ ತಗೊಳ್ತೀರಾ ನೀವು? ಇಲ್ಲಿ ಮಾರ್ತೀರಾ? ನಾವು ಇಲ್ಲಿ ಮಾರಕ್ ಬರ್ತೀವಿ. ಮಾರಕ್ ಬಂದು ಆಮೇಲೆ ನಾವು ಸೆಲೆಕ್ಷನ್ ದನ ನೋಡಿ, ಹಳ್ಳಿ ಮೇಲೆ ಸೆಲೆಕ್ಷನ್ ದನ ನೋಡಿ ತಗೊಂತೀವಿ. ಓಕೆ, ಹಳ್ಳಿಗಳ ಮೇಲೆ ತಗೊಳ್ತೀರಾ? ಏನಿದ್ರು ಮಾರದ್ ಮಾತ್ರ. ಇಷ್ಟು ವರ್ಷ ನೀವು ಜಾತ್ರೆಗಳಲ್ಲಾಗಿರ್ಬೋದು ಎತ್ತುಗಳನ್ನ ಸಾಕ್ತಾ ಇದ್ದೀರಲ್ವಾ? ಎತ್ತುಗಳನ್ನ ಎಲ್ಲಿ ಕೊಟ್ಟಿದ್ದೀರಾ ಸರ್ ಜಾಸ್ತಿ? ನಾವು ಜಾತ್ರೆ ಎಲ್ಲಾ ಜಾತ್ರೆಗೆ ಮೆರಿ ಅಂತ ಎತ್ತೆ ಕಟ್ಟೋದು. ಅದೇ ತರಾನೇ ಕಟ್ಟಿ ಅದೇ ತರ ತಗೊಂಡೋಗಿ ಬೇರೆ ಎಲ್ಲಾ ಜಾತ್ರೆಗಳಲ್ಲಿ ಮಾಡ್ತಾರೆ. ಅದರಲ್ಲಿ ವರ್ತೂರ್ ಸಂತೋಷ್ ಅವ್ರಿಗೆ 1-2 ಜೊತೆ ಕೊಟ್ಟಿದ್ದೀವಿ. ಒಳ್ಳೊಳ್ಳೆ ಎತ್ತು. ಏನ್ ಹೆಸರು ಹೇಳ್ಬೋದಾ ಎತ್ತುಗಳದ್ದು? ಆ ಎತ್ತು ರಾಮ ಲಕ್ಷ್ಮಣ ಅನ್ನೋದು ನಾವು ಕೊಟ್ಟಿದ್ದೆ. ಅವು 3-4 ಕಡೆ ಹೋಗಿ ಅವ್ರ ಹತ್ರ ಬಂತು. ಅವ್ರ ಮನೆಗೆ ಐತಿ ಇವಾಗ ಆಲ್ರೆಡಿ. ಆಮೇಲೆ ಇನ್ನೊಂದು ಕರ ಕೊಟ್ಟಿದ್ವಿ. ಅದು ಗೌಡ್ಗೆರೆ ಬಸವಪ್ಪಂಗೆ ಅವರು ಸಂತೋಷ್ ಅವರೇ ಬಿಟ್ರು ಅದು ದೇವಸ್ಥಾನಕ್ಕೆ. ಅದು ನಮ್ಮ ಹತ್ರ ತಗೊಂಡೋಗಿದೆ, ನಾನೇ ಕೊಟ್ಟಿದ್ದು. ಓಕೆ. ನೀವು ಎತ್ತುಗಳನ್ನೆಲ್ಲ ಯಾವ ರೀತಿ ನೋಡ್ಕೊಳ್ತೀರಾ ಸರ್? ನಾವು ಒಳ್ಳೆ ಜಾತಿ ಇರಬೇಕು, ಒಂದು ಸುಳಿ ಶುದ್ಧ ಏನು ತಪ್ಪಿರಬಾರ್ದು, ಆ ತರ ನೋಡಿ ಸೆಲೆಕ್ಷನ್ ಮಾಡಿ ನೋಡಿ ಕಟ್ಟೋದು. ಎಲ್ಲ ಕರೆಕ್ಟ್ ಆಗಿ ಕ್ಲೀನ್ ಆಗಿದ್ರೆ ನಾವು ಎತ್ತುಗಳನ್ನ ಕಟ್ಟೋದಿಲ್ಲ ಅಂದ್ರೆ ಕಟ್ಟೋದಿಲ್ಲ. ಓಕೆ. ಈ ಸಲ ಜಾತ್ರೆ ಹೆಂಗ್ ಸೇರಿದೆ? ಚೆನ್ನಾಗಿದ್ಯಾ? ಈ ಸರಿ ಜಾತ್ರೆ ಜಾಸ್ತಿ ಸೇರಿದೆ. ಹೌದಾ? ವರ್ಷಕ್ಕಿಂತ ಈ ಸರಿ ಜಾತ್ರೆ ಜಾಸ್ತಿ ಸೇರಿದೆ. ಅಂದ್ರೆ ಈಗ ಲಾಸ್ಟ್ ಇಯರ್ ಬೇರೆ ಜಾತ್ರೆ ಕೊರೋನಾ ಅಂದ್ಬಿಟ್ಟು ನಾವು ಜಾತ್ರೆ ಸೇರಿ ಆಮೇಲೆ ಗಲಾಟೆ ಮಾಡಿ DC ಅವ್ರು ಗಲಾಟೆ ಮಾಡಿ ಇದ್ ಮಾಡ್ಬಿಟ್ರು. ಈ ಸರಿ ಪರ್ಮಿಷನ್ ಇದೈತೆ, ಏನ್ ಇದಿಲ್ಲ, ಬೇರಾಗೋದು ತೊಂದ್ರೆ ಇಲ್ಲ. ಹಂಗಾದ್ರೆ ಜನ ಜಾಸ್ತಿ ಸೇರಿದ್ದಾರೆ ಜಾತ್ರೆಗೆ? ಜಾಸ್ತಿ ಸೇರಿದೆ. ತುಂಬಾ ಚೆನ್ನಾಗಿ ಎತ್ತುಗಳೆಲ್ಲ ಬಂದಿದೆ. ಬಂದಿದೆ, ದೊಡ್ಡ ಬೆಲೆ ಓರಿ ಎಲ್ಲ ಬಂದಿದೆ. ಓಕೆ. ಯಾವ ಭಾಗದಿಂದ ಜಾಸ್ತಿ ಎತ್ತುಗಳು ಬರುತ್ತೆ ನಿಮ್ಮ ಪ್ರಕಾರ? ನಮ್ಮ ದೊಡ್ಡಬಳ್ಳಾಪುರ ತಾಲೂಕು, ದೇವನಹಳ್ಳಿ ತಾಲೂಕು, ಈ ಕಡೆ ಗೋರಿಬಿದಲೂರು ತಾಲೂಕು, ಆಮೇಲೆ ಈ ಸರಿ ಮೈಸೂರು ಕಡೆಯಿಂದ ಎಲ್ಲ ಬಂದವೆ. ಉತ್ತರ ಕರ್ನಾಟಕ ಆ ಕಡೆ ಉತ್ತರ ಕರ್ನಾಟಕ ಬರಲ್ಲ. ಉತ್ತರ ಕರ್ನಾಟಕದವರು ಕೊಂಡಕ್ ಬರ್ತಾರೆ, ಖರೀದಿ ಮಾಡಕ್ ಬರ್ತಾರೆ. ಓಕೆ ಓಕೆ. ಮಂಡ್ಯ ಭಾಗದಿಂದ ಬಂದವ್ರೆ, ಕನಕಪುರ ಭಾಗದಿಂದ ಎಲ್ಲ ಕಡೆಯಿಂದನೂ ಬಂದವ್ರೆ. ಸರಿ ಮಾಗಡಿ ಅಲ್ಲ, ದನ ಮಾರೋದಕ್ಕೆ ಬಂದಿದ್ದಾರೆ. ಓಕೆ. ಸೊ ಹಾಗಾದ್ರೆ ಜಾತ್ರೆ ಈ ಸಲ ಚೆನ್ನಾಗಿ ಸೇರಿದೆ, ನಿಮ್ಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಜಾತ್ರೆ ಬಗ್ಗೆ? ಇಲ್ಲಿನ ಒಂದು ಅನುಕೂಲಗಳೆಲ್ಲ ಹೇಗಿದೆ ಸರ್? ಅನುಕೂಲ ಈ ಸರಿ ಚೆನ್ನಾಗಿ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಕರೆಂಟಿನ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಈ ಸರಿ ಮಾಡ್ಕೊಟ್ಟಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಅನುಕೂಲ ಇರುತ್ತೆ? ಪ್ರತಿ ವರ್ಷನೂ ಇದೇ ತರ ಮಾಡ್ಕೊಡ್ತಾರೆ. ಓಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಜಾತ್ರೆನಲ್ಲಿ ನಮ್ಮ ವೀಕ್ಷಕರೊಟ್ಟಿಗೆ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು.